ಬೆಂಗಳೂರು ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘದ ನೌಕರರ ಸಮಾವೇಶವನ್ನು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಿ.ಪಿ. ದೇವರಾಜ್, ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿ/ಎಸ್ಟಿ/ಟಿಎಸ್ಪಿ ನೋಡಲ್ ಏಜೆನ್ಸಿ ಸಲಹೆಗಾರರಾದ ಡಾಕ್ಟರ್ ಇ. ವೆಂಕಟಯ್ಯ, ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದ ಡಾಕ್ಟರ್ ಕೆ. ರಾಜೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.
ವರ್ಗದ ಅಧಿಕಾರಿಗಳ ಸಮಾವೇಶವಿರುವ ಹೆಚ್ಚು ಕಡಿಮೆ 8 ಗಂಟೆ ಆದರೂ ನಡೀತಾ ಇದೆ ಅಂದರೆ ಸಂತೋಷ. ಸಾಯಂಕಾಲ 8 ಗಂಟೆ ಇಷ್ಟೊತ್ತಿಗೆ ಕಾಯೋ ಸಮಯ ಎಲ್ಲ ಇದು, ಅವೆಲ್ಲರೂ ಇದ್ದಿರಲ್ಲ, ಅದಕ್ಕೆ ಅಭಿನಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದೇವರಾಜು, ನೀವು ಹೊಸದಾಗಿ ಅಧ್ಯಕ್ಷ ಅಲ್ಲ ಇಲ್ಲ ಹಳಬಣ್ಣ? ಹೊಸದಾಗಿ ಅವರೇ ಅಧ್ಯಕ್ಷರು ವಹಿಸ್ಕೊಂಡಿದ್ರೆ ಅದಕ್ಕೆ ಅವರಿಗೆ ಅಭಿನಂದನೆಗಳು. ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಷಡಕ್ಷಿ ಅವರು ಅತ್ಯಂತ ಹುರುಪಿನಿಂದ ನೌಕರ ಸಂಘವನ್ನು ಕ್ರಿಯಾಶೀಲವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ದಶಕಗಳ ಕಾಲದ ಹೋರಾಟಗಾರ ಮತ್ತು ದಲಿತರ ಚಿಂತಕ ಆತ್ಮೀಯರಾದಂಥ ಮಾವಳ್ಳಿ ಶಂಕರ್ ಅವರೇ, ಆಮೇಲೆ ನಮ್ಮ ಅಡ್ವೈಸರ್ ಸೋಷಿಯಲ್ ವೆಲ್ಫೇರ್ಗೆ ನಮ್ಮ ವೆಂಕಟಯ್ಯನವರು ಅಂದರೆ ಈ ದಲಿತರ ಎಲ್ಲ ಸಮಸ್ಯೆಗಳನ್ನು ಮತ್ತು ಜನರಲ್ಲಾಗೂ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಯಾವ ಬುಕ್ ನೋಡಿದ್ರೆ ವೆಂಕಟಯ್ಯನವ್ರು ಕೇಳಿದ್ರೆ ಹೇಳ್ಬಿಡ್ತಾರೆ ಅಲ್ವೇನ್ರಿ? ಆ ಥರ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ನಮ್ಮ ಕಮಿಷನರು, ಸೋಷಿಯಲ್ ವೆಲ್ಫೇರ್ ಕಮಿಷನರ್ ರಾಕೇಶ್ ಇದ್ದಾರೆ. ಏನೋ ಕ್ರಿಕೆಟ್ ಆಟ ಆಡ್ತಿದ್ದಿದ್ರ ಇವೆಲ್ಲ ಇಲ್ವಾ? ಲಾಸ್ಟ್ ಟೈಮ್ ನೋಡಿ, ಲಾಸ್ಟ್ ಟೈಮ್ ಆಟನ ಈ ವರ್ಷ ಜ್ಞಾಪಕ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವ್ರು ಹೇಳಿದ್ರು ನಮ್ಮ ಆಶಾದಾಯಕ ಅಂದರೆ ನನ್ನ ಆಶಾದಾಯಕ ಅಲ್ಲ, ನಮ್ಮೆಲ್ಲರ ಆಶಾದಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ನಮಗೆ ಆಶಾದಾಯಕ ಕಾಣೋದು, ಬೆಳಕನ್ನು ಕಾಣೋದಕ್ಕೆ. ಅಂಬೇಡ್ಕರ್ ಅವರು ಪಂಜಾಬಲ್ಲಿ ಮತ್ತು ಕೋಲಾರಲ್ಲಿ ನೌಕರ ಸಂಘವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವ್ರ ಭಾಷಣ ನಿಮ್ಗೆ ಗೊತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂಬೇಡ್ಕರ್ ಓದಿರೋರೆಲ್ಲ ಗೊತ್ತಿದ್ದಾರೆ. ವೆಂಕಟಯ್ಯನವರು ಆಮೇಲೆ ಹೇಳ್ತಾರೆ ನಿಮಗೆ. ಹಂಗಾಗಿ ಇದು ಹೇಳಿಲ್ಲ, ಅವ್ರು ಭಾಷಣ ಹೇಳಿಲ್ಲ ಅವರು. ನೀವು ಎಲ್ಲರೂ ಅಧಿಕಾರದಲ್ಲಿದ್ದೀರಿ, ನೀವು ಬಂದಿರತಕ್ಕಂಥ ಸಮಾಜಕ್ಕೆ ನಿಮ್ಮ ಉತ್ಪಾದನೆ ಸ್ವಲ್ಪ ಭಾಗನ ಕೊಡಿ, ಅವ್ರನ್ನ ಶೈಕ್ಷಣ ಉದ್ಯೋಗ ಆರ್ಥಿಕವಾಗಿ ಮೇಲೆತ್ತಿ, ನೀವು ಸ್ವಾರ್ಥಿಗಳಾಗಬೇಡಿ ಅಂತ ಹೇಳಿದ್ದಾರೆ. ನನ್ನನ್ನು ಸೇರಿಸಿ, ನಿಮಗೆ ಅಲ್ಲ, ನನ್ನೂ ಸೇರಿಸಿ ಹೇಳಿದರು. ಯಾಕೆಂದರೆ ಅವರಿಂದ ನಾವೆಲ್ಲ ಇಲ್ಲಿರೋದು, ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ನಿಮ್ಮ ಬೇಡಿಕೆಗಳು ನ್ಯಾಯಸಮ್ಮತದ ಪ್ರಮೋಷನ್ ಕೊಡಬೇಕು, ವಾರ್ಡನ್ನಿಂದ ಏನು ವಾರ್ಡನ್ ಆಗಬೇಕು, ಅದೇನು ದೊಡ್ಡ ವಿಷಯನ ಮಾಡುವುದು. ಒಂದು ಡೈರೆಕ್ಟ್ರೇಟ್ ಮಾಡಬೇಕು ಸೆಲ್ ಮಾಡೋಕ್ಕೆ. ಈಗ 4 ವಿಭಾಗ ಮಾಡಿದ್ದೀವಿ, ಅದು ಮಾಡೋಣ. ನಿಮ್ಮ ಕೆಲಸ ಎಲ್ಲ ಮಾಡೋಣಪ್ಪ. ನೀವೆಲ್ಲ ಸ್ವಾಭಿಮಾನದಿಂದ ಬದುಕೋದಕ್ಕೆ ನಾನು ನಿಮಗೆ ಮುಕ್ತವಾಗಿ ಸಂವಿಧಾನದಲ್ಲಿ ಎಲ್ಲ ಅವಕಾಶ ಕೊಟ್ಟಿದ್ದೀನಿ. ಸ್ವಾಭಿಮಾನದಿಂದ ಬದುಕಕ್ಕಾಗದೆ, ಜೀವ ಮಾಡೋಕ್ಕಾಗದೆ ನೀವು ಯಾಕೆ ಬದುಕಿರ್ತೀರಿ ಅಂತ ಹೇಳಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಏನಕ್ಕೆ ಬದುಕಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಎಕ್ಸಿಕ್ಯೂಟಿವ್ ಅಥಾರಿಟೀಸ್ ಶಾಸನದ ನಿರ್ಧಾರಗಳನ್ನು ಯೋಜನೆಯ ಮೂಲಕ, ಅನುದಾನದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ನೀವು ಕೆಲಸ ಮಾಡುವಾಗ ಸ್ವಾರ್ಥಿಗಳು ಮತ್ತು ಸಮಯ ಸಾಧಕರ ಜೊತೆಗೆ ಕೈ ಜೋಡಿಸಿದ್ರೆ ವಿಕ್ಟಿಮ್ ಆಗೋರು ಬಡವರು, ಸಾಮಾನ್ಯ ಜನರು, ದಲಿತರು ಮತ್ತು ಶೋಷಿತ ಸಮುದಾಯಗಳು. ಇದಕ್ಕೆ ನೀವು ವಿಶೇಷ ಆಸಕ್ತಿ ಮತ್ತು ಕಾಳಜಿ ವಹಿಸಿ ಕೆಲಸ ಮಾಡೋಕ್ಕೆ ಬೇರೆಯವ್ರಿಗೆ ಯಾರಿಗಿಂತ ಹೆಚ್ಚಾಗಿ. ನೀವೆಲ್ಲ ಹಿಂದೆ ಬಿದ್ದೋಗ್ಬಿಟ್ಟಿದ್ರಿ ಅಂತೆಲ್ಲ. ನಾನು ಸಿದ್ದರಾಮಯ್ಯ ಎಲ್ಲ ಸರಿ ಪ್ರಮೋಷನ್ ರಿಸರ್ವೇಷನ್ ಕಾಯ್ದೆ ತಂದಿದ್ದು ಷಡಕ್ಷರವರೇ, ಅದು ವಜಾ ಮಾಡಿಬಿಟ್ಟಿದ್ರು ಕೋರ್ಟು. ಒಂದು ಆ್ಯಕ್ಟ್ ಮಾಡಿದ್ವಿ, ಒಂದು ಕಾಯ್ದೆ ಮಾಡಿದ್ವಿ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ವತಃ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭೇಟಿ ಮಾಡಿದ್ವಿ ನಿಮ್ಮಗಳಿಗೋಸ್ಕರ. ಈಗ ಸುಪ್ರೀಂ ಕೋರ್ಟ್ ನಮ್ಮ ಕಾಯ್ದೆನ ಎತ್ತಿಡಿದ ಮೇಲೆ ದಟ್ ಬಿಕಮ್ಸ್ ದಿ
law of the land. What protection you need? ಬ್ಯಾಕ್ಲಾಗ್ ಎಲ್ಲ ತುಂಬಿಟ್ಕು ಅಂತೇಳಿ 1998 ನಾನು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟು 20,000 ಹುದ್ದೆ ತುಂಬಿಸಿದ್ದೆ, ಹೆಲ್ತ್ ಮಿನಿಸ್ಟ್ರಿಗೆ. ಅವಾಗ ಈಗ ನೀವು ವಾಪಸ್ ಕೊಡಬೇಕಲ್ಲ ಸೊಸೈಟಿಗೆ. ಇಷ್ಟು ಜನಸಂಖ್ಯೆ ಇದ್ದರೆ ಅದಕ್ಕೆಲ್ಲೋ ಕಾಯ್ದೆ ಮಾಡಿದ್ದು ಹಣನ ಇಡಬೇಕು ಅಂತೇಳಿ. ನಮ್ಮ ಸಂಘಟನೆಗಳಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಅವ್ರ ಜೋಬು ಕೈ ಹಾಕಿ ನನ್ನ ಹತ್ರ 15,000 ಇದೆ, ಅವ್ರ ಹತ್ರ 2,000 ರೂಪಾಯಿನೂ ಇಲ್ಲ. ನಮ್ಮ ಶಂಕರ್ ಜೋಬಲ್ಲಿ 2,000 ರೂಪಾಯಿನೂ ಇರಲ್ಲ. ಹೆಚ್ಚು ಕಡಿಮೆ ಬೇರೆ ಊರಿಗೆ ಹೊಟ್ಟೋಗ್ಬಿಟ್ರೆ ಟ್ರೈನಿಂದ ಬರೋಕ್ಕೆ ಟ್ರೈನ್ ಟಿಕೆಟ್ ತಗೊಳ್ಳೋದು ಅಷ್ಟು ದುಡ್ಡು ಇರೋದಿಲ್ಲ. ಆ ಥರ ಹೋರಾಟ ಕಟ್ಟಿದ್ದಾರೆ 40 ವರ್ಷಗಳಲ್ಲಿ. ಈಗ ಬರ್ತಾ ಬರ್ತಾ ಬೇಕಾದಷ್ಟು ಸಂಘಟನೆಗಳು ಉಟ್ಕೊಂಡ್ಬಿಟ್ಟಿದ್ದಾವೆ, ಅದು ಬೇರೆ ವಿಷಯ. ಅಧಿಕಾರಿಗಳಿಗೆ ಅನ್ಯಾಯ ಆದಾಗ, ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ, ಸರ್ಕಾರದಿಂದಲೇ ಅನ್ಯಾಯ ಆದಾಗ ಅವರೆಲ್ಲ ಹೋರಾಟ ಮಾಡಿದ್ದಾರೆ. ಕಾನೂನುಗಳು ಯಾವತ್ತೂ ಉಳ್ಳವರು ಪರವಾಗಿ ಕ್ರಿಯಾಶೀಲರಾಗಬಾರ್ದು. ಕಾನೂನನ್ನು ಬಲಾಢ್ಯವರು ಬಳಸ್ಕೊಂಡು ಇಲ್ಲದೇ ಇದ್ದವರಿಗೆ ಅನ್ಯಾಯ ಎಸಗಲಿಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರ್ದು. ನಿಮ್ಮಲ್ಲಿ ನಿಷ್ಠೂರತೆ ಇರಬೇಕು, ದೃಢತೆ ಇರಬೇಕು, ಬದ್ಧತೆ ಇರಬೇಕು. ಆಗ ಮಾತ್ರ ನೀವು ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ. ನಮಗೆಲ್ಲ ಗೊತ್ತಿರೋಂಗೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಮಾತೃ ಇಲಾಖೆ ಇದು. ಈ ಮಾತೃ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ, ಪುಣ್ಯ. ಆದರೂ ಸಹ ಈ ಇಲಾಖೆಯ ಈ ಒಂದು ಸಂಘಟನೆ ಪ್ರಮುಖ ಉದ್ದೇಶ ಅಂತಂದ್ರೆ, ನಮ್ಮಲ್ಲಿ ಇನ್ನೂ ಸಹ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ರಾಜ್ಯ ಸರ್ಕಾರದ ತೊಡಕಿರ್ಬೋದು, ಆರ್ಥಿಕ ಇಲಾಖೆಯ ತೊಡಕುಗಳಿರ್ಬೋದು. ಇವೆಲ್ಲವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಸನ್ಮಾನ್ಯ ಸಚಿವರು, ಅದಕ್ಕೆ ನಾನು ಮೊದಲೇ ಹೇಳಿದೆ, ನಮ್ಮ ಸಚಿವರು ಇಲಾಖೆಗೆ ಬಂದ ನಂತರ ಅನೇಕ ಪ್ರಥಮಗಳನ್ನು ಮಾಡಿ ತೋರಿಸಿದ್ದಾರೆ. ಪ್ರಪಂಚದಾದ್ಯಂತ ದಾಖಲೆಯನ್ನ ಮಾಡೋದ್ರ ಮುಖಾಂತರ ಸಂವಿಧಾನದ ಓದು, ಪ್ರಜಾಪ್ರಭುತ್ವದ ದಿನಾಚರಣೆ, ಏಕತಾ ಸಮಾವೇಶ, ಸಂವಿಧಾನ ಮತ್ತು ಅಂಬೇಡ್ಕರ್ ಇವರುಗಳನ್ನ ಪ್ರಪಂಚದಾದ್ಯಂತ ಪರಿಚಯಿಸೋದಕ್ಕೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಅಧ್ಯಕ್ಷತೆಯಲ್ಲಿ, ಸನ್ಮಾನ್ಯ ಶ್ರೀ HC ಮಾದೇವಪ್ಪ ಸಾಹೇಬರ ಒಂದು ಮುಖಂಡತ್ವದಲ್ಲಿ ಇವತ್ತು ಅನೇಕ ಪ್ರಥಮಗಳನ್ನ ಇಲಾಖೆ ಇತ್ತೀಚೆಗೆ ಕಾಣ್ತಾ ಇದೆ. ಬಂಧುಗಳೇ, ಇಷ್ಟಿದ್ರೂ ಸಹ ನಮ್ಮ ನೌಕರರ ಸಮಸ್ಯೆಗಳು ಸಾಕಷ್ಟಿದೆ ಅನ್ನೋಂಥದ್ದು ನಾವು ಮನಗಂಡಿದ್ದೀವಿ. ಈಗ ಉದಾಹರಣೆಗೆ ಕೆಲವಾರು ಅಂಶಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು 13,847 ಹುದ್ದೆಗಳು ನಮ್ಮ ಇಲಾಖೆಯಲ್ಲಿ ಮಂಜೂರಾಗಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಸಂಖ್ಯೆ ನಾನು ಮಾಹಿತಿಯನ್ನು ತಗೊಂಡೆ 1,812 ಮಾತ್ರ. ಇನ್ನು 1,472 ಹುದ್ದೆಗಳನ್ನ ಮಂಜೂರಾಗಿದೆ, ಭರ್ತಿ ಮಾಡ್ತಕ್ಕಂಥ ಅಗತ್ಯ ಇದೆ. ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ. ಸುಮಾರು 1,472 ಕುಟುಂಬಗಳಿಗೆ ಆಧಾರ ಆಗ್ತದೆ. ದಯಮಾಡಿ ಈ ಹುದ್ದೆಗಳನ್ನ ತುಂಬಬೇಕು ಅಂತ ಒಂದು ನಾವು ಮನವಿಯನ್ನು ಮಾಡ್ತೀವಿ. ಸುಮಾರು 63 ಈಗಿರುವ 176 ಜಿಲ್ಲೆಗಳ ಜೊತೆಗೆ 63 ಹೊಸ ತಾಲೂಕುಗಳು ಮಂಜೂರಾಗಿದೆ. ಹೊಸ ತಾಲೂಕುಗಳು ಮಂಜೂರಾಗಿದ್ರು ಸಹ ಆ ಹುದ್ದೆಗಳನ್ನ ನಮ್ಮಲ್ಲಿ ಮಂಜೂರು ಮಾಡಲಿಕ್ಕೆ